ಹೆಮ್ಮೆಯ ಡಿಸಿಎಂ ಪರಮೇಶ್ವರ್ಗೆ ಹುಟ್ಟುಹಬ್ಬದ ಸಂಭ್ರಮ. ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಯಿತು ಪರಂ ತವರು ಜಿಲ್ಲೆ. ಇಂದು ನಾಡಿನ ಹೆಮ್ಮೆಯ ಡಿಸಿಎಂ ಹಾಗೂ ಕಂದಾಯ ಸಚಿವರು ಆದ ಡಾಕ್ಟರ್ ಜಿ ಪರಮೇಶ್ವರ್ ಅವರು 75ನೇ ವಸಂತಕ್ಕೆ ಕಾಲಿಟ್ಟಿದ್ದು, ಪರಮೇಶ್ವರ್ಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬಂದಿದೆ. ಇನ್ನು ಪರಂ ಹುಟ್ಟುಹಬ್ಬವನ್ನು ತವರು ಜಿಲ್ಲೆಯಾದ ತುಮಕೂರು ಜಿಲ್ಲೆಯಾದ್ಯಂತ ಅಲ್ಲಲ್ಲಿ ಅರ್ಥಪೂರ್ಣವಾಗಿ ಸರಳವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಇನ್ನು ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಆಡಂಬರವಾಗಿ ಹಾಗೂ ಅದ್ದೂರಿಯಾಗಿ ಆಚರಣೆ ಮಾಡದಂತೆ ಪರಂ ಮನವಿ ಮಾಡಿದ್ರು. ಇನ್ನು ಪರಂ ಮನವಿಗೆ ಒಪ್ಪಿದ ಕೈ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಪರಂ ಅವರ ತವರು ಜಿಲ್ಲೆ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆಗೆ ಸಾಕ್ಷಿಯಾಗಿದ್ದು, ಕಾರ್ಯಕರ್ತರ ಕಾರ್ಯಕ್ಕೆ ಕುಟುಂಬಸ್ಥರು ಆನಂದ ಬಾಷ್ಪವನ್ನೇ ಸುರಿಸಿದ್ರು. ಹೌದು, ಡಿಸಿಎಂ ಪರಮೇಶ್ವರ್ ಅವರ 75ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ತುಮಕೂರಿನಲ್ಲಿ ವಿಭಿನ್ನ ರೀತಿಯ ಸೇವಾ ಕಾರ್ಯಕ್ರಮಗಳು ನಡೆದಿವೆ. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಇಕ್ಬಾಲ್ ಅಹ್ಮದ್ ಅವರ ನೇತೃತ್ವದಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇತ್ತೀಚೆಗೆ ಹೃದಯಾಘಾತದಿಂದ ನಿಧನರಾದ ಕಾಂಗ್ರೆಸ್ ಸೇವಾದಳದ ಕಾರ್ಯಕರ್ತರಾದ ಶಿವಪ್ರಸಾದ್ ಅವರ ಕುಟುಂಬಕ್ಕೆ ಇಕ್ಬಾಲ್ ನೇತೃತ್ವದ ಕಾರ್ಯಕರ್ತರು ನೆರವು ನೀಡುವ ಮೂಲಕ ಪರಂ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ಶಿವಪ್ರಸಾದ್ ಅವರನ್ನು ನೋಡಿಕೊಳ್ಳುತ್ತಿದ್ದ ಅವರ ಸಹೋದರಿಗೆ ಆಸರೆ ಇರಲಿಲ್ಲ. ಹೀಗಾಗಿ ಅವರನ್ನ ಇಕ್ಬಾಲ್ ಅಹಮದ್ ದತ್ತು ಸ್ವೀಕರಿಸಿ ತಕ್ಷಣವೇ 50,000 ರೂಪಾಯಿ ಆರ್ಥಿಕ ನೆರವು ನೀಡಿ ಮುಂದಿನ ದಿನಗಳಲ್ಲಿ ಮನೆ ಬಾಡಿಗೆ ಸೇರಿದಂತೆ ಅಗತ್ಯ ಖರ್ಚುಗಳನ್ನು ತಾವೇ ಭರಿಸುವುದಾಗಿ ಭರವಸೆ ನೀಡಲಾಯಿತು. ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು, ನಮ್ಮ ನಾಯಕರು ಆದಂತಹ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರ 75ನೇ ಹುಟ್ಟುಹಬ್ಬದ ಅಂಗವಾಗಿ ಏನು ರಾಜ್ಯದಲ್ಲಿ ಬರ ಬಂದಿದೆ, ಆದ್ದರಿಂದ ಪರಮೇಶ್ವರ್ ಸಾಹೇಬರು ನಮಗೆಲ್ಲ ಆದೇಶವನ್ನು ಕೊಟ್ಟಿದ್ದಾರೆ. ಯಾರೂ ಕೂಡ ವಿಜೃಂಭಣೆಯಿಂದ ಜನ್ಮ ದಿನಾಚರಣೆಯನ್ನು ಆಚರಿಸಬಾರ್ದು. ಏನೇ ಕಾರ್ಯಕ್ರಮ ಮಾಡಿದ್ರೂ ಅದು ಸಾಮಾಜಿಕ ಕಳಕಳಿಯಿಂದ ಕೂಡಿರುವಂಥದ್ದಾಗಿರಬೇಕು. ಸಮಾಜಪರ ಕೆಲಸಗಳನ್ನು ಮಾಡಬೇಕು. ಮತ್ತು ಪೀಡಿತ ಪ್ರದೇಶದ ಜನರಿಗೆ ಮತ್ತು ಅವಶ್ಯಕತೆ ಇರುವ ಜನರಿಗೆ ಸಹಾಯ ಮಾಡುವಂಥದ್ದಾಗಬೇಕು ಅಂಥೇಳಿ ಅವರ ಆದೇಶದಂತೆ ನಾವು ಈ ದಿನ ಬನಶಂಕರಿನಲ್ಲಿ ನಮ್ಮ ಏನು ಸೇವಾದಳದ ಕಾರ್ಯಕರ್ತರು ಶಿವಪ್ರಸಾದ್ ಅವರು ಮೊನ್ನೆ ತಾನೇ ದೈವದಿನರಾಗಿದ್ದರು. ಅವರು ಅವಿವಾಹಿತರಾಗಿದ್ದರು. ಆಮೇಲೆ ಅವರ ಒಬ್ಬ ಸಹೋದರಿ ಇದ್ದಾರೆ, ಅವರು ವಿಶೇಷ ಚೇತನರು, ಅವ್ರ ಕಾಲು ನಡೆಯೋದಕ್ಕಾಗೋದಿಲ್ಲ. ಅವರು ಕೂಡ ಅವಿವಾಹಿತರು. ಈಗ ಅವರ ಜೀವನ ನಡೆಸೋದಕ್ಕೆ ಯಾವುದೇ ರೀತಿಯ ಆಧಾರವಿಲ್ಲ. ಅವರು ಅನಾಥರಾಗಿದ್ದಾರೆ. ಒಂದು ಅನಾಥಾಶ್ರಮದಲ್ಲಿ ಅವರಿಗೆ ಸೇರಿಸುವಂಥ ಕೆಲಸ ಯೋಚನೆ ಮಾಡಿದ್ವಿ, ಆದರೆ ಅವರು ಒಪ್ತಾ ಇಲ್ಲ. ಅವರಿಗೆ ಮನೆಯ ಅವಶ್ಯಕತೆ ಇತ್ತು ಮತ್ತು ನೋಡ್ಕೊಳ್ಳೋರು ಬೇಕಾಗಿದ್ದರು. ಅದರಿಂದ ಸ್ಥಳೀಯದ ರೇವಣಸಿದವರು ಮತ್ತು ಬೇರೆ ಸೇವಾದಳದವರ ಜೊತೆ ಸೇರಿ ಈ ದಿನ ನಾನು ಅವರಿಗೆ ದತ್ತು ಪಡೆದುಕೊಂಡಿದ್ದೇನೆ. ಪರಮೇಶ್ವರ್ ಸಾಹೇಬ್ರವರ ಜನ್ಮದಿನದಂದು ಇದೊಂದು ಮಾನವೀಯತೆ ಕೆಲಸವನ್ನು ಮಾಡಿ ಅವರ ಆರೋಗ್ಯ, ಅವರ ಊಟೋಪಚಾರ ಮತ್ತು ಮನೆಯ ವ್ಯವಸ್ಥೆಯನ್ನು ಮಾಡಲು ಈ ದಿನ ಇಲ್ಲಿನ ಹಿರಿಯರಾದಂಥ ರೇವಣಸಿದ್ದರವರ ಕೈಯಲ್ಲಿ ಒಂದಷ್ಟು ಹಣವನ್ನು ಕೊಟ್ಟು ಮುಂದಿನ ಏನು ಅವರಿಗೆ ಅವಶ್ಯಕತೆ ಇದೆ ಆ ಕೆಲಸವನ್ನು ಪೂರ್ಣಗೊಳಿಸಲು ಇಲ್ಲ ಸ್ಥಳೀಯರೊಂದಿಗೆ ಸಮನ್ವಯವನ್ನು ಸಾಧಿಸಿಕೊಂಡು ಅವರ ಜೀವ ಪರ್ಯಂತವಾಗಿ ಏನು ಅವ್ರಿಗೆ ಅವಶ್ಯಕತೆ ಆಗ್ತದೆ ಅದನ್ನೆಲ್ಲ ಪೂರೈಸುವಂಥ ಕೆಲಸ ಮಾಡ್ತೇವೆ. ಇದು ನಮ್ಮ ನಾಯಕರು ಏನು ಆದೇಶ ಕೊಟ್ಟಿದ್ದಾರೆ ಅದರಂತೆ ನಾವು ಮಾಡಿದ್ದೇವೆ. ಇದರ ಜೊತೆಯಲ್ಲಿ ಈಗ ಬನಶಂಕರಿ ಸರ್ಕಲಲ್ಲಿ ಅವಶ್ಯಕತೆ ಇರುವ 2 ಕುಟುಂಬಗಳಿಗೆ 2 ತೆಳ್ಳುವ ಗಾಡಿ ಮತ್ತು ಅದರಲ್ಲಿ ಮಾರಾಟ ಮಾಡುವಂಥ ಸರಕನ್ನು ಕೊಟ್ಟು ಜೀವನೋಪಾಯಕ್ಕಾಗಿ ಅವ್ರಿಗೆ ಸಹಾಯ ಮಾಡುವಂಥ ಕೆಲಸ ಕೂಡ ಮಾಡಿ, ಆಸ್ಪತ್ರೆಯಲ್ಲಿ ಏನು ರೋಗಿಗಳು ಮತ್ತು ಅವರ ಅಟೆಂಡೆಂಟ್ಸ್ ಇರ್ತಾರೆ ಅವರಿಗೆ ಅನ್ನ ಸಂತರ್ಪಣೆಯನ್ನು ಮಾಡುವಂಥ 3 ಪುಣ್ಯದ ಕೆಲಸಗಳನ್ನು ಈಗ ಈ ದಿನ ನಾವು ನೆರವೇರಿಸ್ತಾ ಇದ್ದೇವೆ. ಆ ದೇವರು ನಮ್ಮ ನಾಯಕರಾದಂಥ ಪರಮೇಶ್ವರ್ ಅವರಿಗೆ ಹೆಚ್ಚಿನ ಆಯುರಾರೋಗ್ಯ ನೀಡಿ ಇನ್ನೂ ಹೆಚ್ಚಿನ ಅಂತಸ್ತನ್ನು ನೀಡಿ ಅವರ ಆರೋಗ್ಯವನ್ನು ಕಾಪಾಡಲಿ ಮತ್ತು ಈ ರಾಜ್ಯದ ದೇಶದ ಸೇವೆ ಮಾಡುವಂಥ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನಾವೆಲ್ಲರೂ ಕೂಡ ಒಂದಾಗಿ ಕಾಂಗ್ರೆಸ್ಸಿಗರಾಗಿ ಯಾವ ಜಾತಿ ಭೇದವಿಲ್ಲದೆ ನಮ್ಮ ಸೇವಾದಳದ ಅಮ್ಜದವರು ಕೂಡ ಶಿವಪ್ರಸಾದ್ರವರ ಅಸ್ಥಿಯನ್ನು ಏನು ಶ್ರೀರಂಗಪಟ್ಟಣದ ಸಂಗಮ ಇದೆ ಅಲ್ಲಿ ತೊಗೊಂಡೋಗಿ ವಿಸರ್ಜನೆ ಮಾಡಿ ಬಂದಿರುವಂಥವ್ರು ಅಮ್ಜದ್ ಪಾಷಾರವರು. ಆ ರೀತಿಯಾಗಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಒಂದು ಕುಟುಂಬ ಇದ್ದಂತೆ ನಮ್ಮ ಕಾಂಗ್ರೆಸ್ ಪಕ್ಷದ ಅವಶ್ಯಕತೆ ಇರುವ ಒಬ್ಬ
ನಾಯಕ ಏನು ತೀರ್ಕೊಂಡಿದ್ದಾನೆ ಅವರ ಮನೆಯ ಕಷ್ಟವನ್ನು ನಿವಾರಣೆ ಮಾಡಲು ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ ರವರ ಹುಟ್ಟುಹಬ್ಬದಂದು ನಾವೆಲ್ಲರೂ ಸೇರಿ ಅವರ ಕಷ್ಟ ನಿವಾರಣೆ ಮಾಡಿದ್ದೀನಿ. ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಸುಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೇನೆ. ನಮಸ್ಕಾರ. ಇದಲ್ಲದೆ ದುಡಿದು ಜೀವನ ಸಾಗಿಸುತ್ತಿರುವ ಬಡ ಕಾರ್ಮಿಕನಿಗೆ ಸ್ವಂತ ವೆಚ್ಚದಲ್ಲಿ ತರಕಾರಿ ವ್ಯಾಪಾರಕ್ಕೆ ತಳ್ಳುವ ಗಾಡಿಯನ್ನ ಪರಂ ಹುಟ್ಟುಹಬ್ಬದ ಅಂಗವಾಗಿ ವಿತರಣೆ ಮಾಡಲಾಯಿತು. ಜೊತೆಗೆ ವೃದ್ಧರಿಗೆ ಅಗತ್ಯ ನೆರವು ಸಾಮಗ್ರಿಗಳನ್ನು ನೀಡಲಾಯಿತು. ಇನ್ನು ಜಿಲ್ಲಾಸ್ಪತ್ರೆ ಆವರಣದಲ್ಲಿ ರೋಗಿಗಳು, ಅವರ ಪೋಷಕರು ಹಾಗೂ ಸಿಬ್ಬಂದಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬವನ್ನ ಸೇವಾ ದಿನವನ್ನಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಆಚರಣೆ ಮಾಡಿದ್ದು ವಿಶೇಷವಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬಿಂದು ಶೇಖರ್ ಸ್ವಾಮೀಜಿ ಸಮಾಜಮುಖಿ ಕಾರ್ಯಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಇಂತಹ ಸೇವಾ ಚಟುವಟಿಕೆಗಳು ಮತ್ತಷ್ಟು ವಿಸ್ತರಿಸಲಿ ಎಂದು ಆಶಿಸಿದ್ರು. ಅರಹ ಓಂ ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಬಂಧುಗಳೇ, ಇವತ್ತು ಜನನಾಯಕರಾದಂತಹ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬ. ಅವರ ಹುಟ್ಟುಹಬ್ಬ ಅವರಿಲ್ಲದೇ ಅವರ ಅನುಯಾಯಿಗಳಾದಂತಹ ನಮ್ಮ ಇಕ್ಬಾಲ್ ಅಹಮದ್ ಸಾಹೇಬರು ಇವತ್ತು ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದಾರೆ. ಅದರಲ್ಲಿ ಮೊದಲನೆಯದಾಗಿ ಏನು ಬೀದಿ ಬದಿ ವ್ಯಾಪಾರಗಳಿಗೆ ಗಾಡಿಯನ್ನು ಕೊಡೋದ್ರ ಮುಖೇನ ಮತ್ತು ದತ್ತು ಆರ್ಥಿಕವಾಗಿ ಸಬರ ಅಲ್ಲದೆ ಇರ್ತಕ್ಕಂಥ ಒಂದು ಮಹಿಳೆಯನ್ನು ಅವರು ದತ್ತು ತಗೊಂಡಿದ್ದಾರೆ. ಅವರು ಶಿವಪ್ರಸಾದ್ ಅಂತ ಅವರ ತಂಗಿಯನ್ನು. ಅದರ ಜೊತೆಗೆ ಇವತ್ತು ನಮ್ಮ ನಾಯಕರಾದಂಥ ಪರಮೇಶ್ವರ್ ಅವರಿಗೆ ಒಳ್ಳೆಯದಾಗಲಿ, ಇನ್ನೂ ಒಳ್ಳೆಯ ಅಧಿಕಾರ ಸಿಗಲಿ ಮತ್ತು ಎಲ್ಲ ಸಾಮಾಜಿಕವಾಗಿ ತೊಡಗಿಸ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಮ್ಮ ಇಕ್ಬಾಲ್ ಅಹಮದ್ ಅಹಮದ್ ರವರ ನೇತೃತ್ವದಲ್ಲಿ ಅವರ ಎಲ್ಲ ಸ್ನೇಹಿತರು ಇವತ್ತು ಇದು ಸರ್ಕಾರಿ ಆಸ್ಪತ್ರೆ ಸಭಾಂಗಣದಲ್ಲಿ ಎಲ್ಲರಿಗೂ ಉಚಿತವಾಗಿ ಅವರ ಜ್ಞಾಪಕಾರ್ಥವಾಗಿ ಆಹಾರ ವಿತರಣೆ ಮಾಡ್ತಕ್ಕಂಥದ್ದು ಒಳ್ಳೆಯದು ಅಂತ ನಾನಾದರೂ ಭಾವನೆ ಮಾಡ್ತಾ ಅನ್ನದಾತೋ ಸುಖೀ ಭವ ಅಂತ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮನವಿಯಂತೆ ಯಾವುದೇ ಸಂಭ್ರಮಾಚರಣೆ ನಡೆಸದೆ ಬಡವರು, ನಿರ್ಗತಿಕರು ಮತ್ತು ಆಸ್ಪತ್ರೆಯ ರೋಗಿಗಳ ಸೇವೆಯ ಮೂಲಕ ಅವರ 75ನೇ ವರ್ಷದ ಹುಟ್ಟುಹಬ್ಬವನ್ನ ಜಿಲ್ಲೆಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸಿರುವುದು ಎಲ್ಲರ ಗಮನ ಸೆಳೆದಿದೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.